ದರ ಏರಿಕೆ ಬಗ್ಗೆ ಮಾತನಾಡ್ತಾ ಇದ್ವಿ, ಜನರ ಜೀವನ ಹೇಗೆ ಅಂತ ಮಾತನಾಡ್ತಾ ಇದ್ವಿ. ನಾವು ನಿಜವಾಗ್ಲೂ ಲೈಫ್ ಹೆಂಗೆ ನಡೆಸೋದು ಅಥವಾ ಮನೆ ಹೇಗೆ ನಿಭಾಯಿಸ್ತಾರೆ ಅಂತ ಯಾರನ್ನಾದ್ರೂ ಮಾತನಾಡಿಸ್ಬೇಕು ಅಂದರೆ ಮನೆಯ ಹೆಂಗಸರು ಅಂದರೆ ಗೃಹಿಣಿಯರಿಗೆ ಗೊತ್ತಿರುತ್ತೆ ಯಾವ ರೀತಿ ಮನೆ ನಡೆಸೋದು ಅಂತ ಹೇಳಿ, ಮತ್ತು ಮನೆ ನಡೆಸೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ನಮ್ಮ ಜೊತೆಗೆ ಬೆಂಗಳೂರಿನ ನಿವಾಸಿಯೊಬ್ಬರು ಉಷಾ ಮೋಹನ್ ಅಂತ ಹೇಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಅವ್ರ ಹತ್ರ ಮಾತನಾಡ್ತಾ ಹೋಗ್ತೀನಿ. ಉಷಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಿ? ಕಾಸ್ಟ್ಲಿ ದುನಿಯಾದಲ್ಲಿ ಕಾಸ್ಟ್ಲಿ ಆಗಂತೂ ಬದುಕೋದಕ್ಕೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಬಹಳ ಕಷ್ಟ. ಏನು ಇರೋದನ್ನೆಲ್ಲ ಸಂಬಳ ಅಂತೂ ಹೆಚ್ಚಾಗೋದಿಲ್ಲ. ಯುಗಾದಿ ಹಬ್ಬಕ್ಕೆ ಸಿಹಿ ಕೊಡ್ತಾರೆ ಸಾಧಾರಣವಾಗಿ, ಎಲ್ಲಿಂದ ನಮ್ ಕಂಪನಿಗಳಾಗಿರ್ಬೋದು ಅಥವಾ ನಮ್ಮ ಯಜಮಾನ್ರದಿನ ಕಂಪನಿಗಳಲ್ಲಿ ಸ್ವೀಟ್ ಗಳನ್ನ ಕೊಡ್ತಾರೆ. ಆದ್ರೆ ಸರ್ಕಾರ ಇವತ್ತಿನ ದಿನ ನಮಗೆ ಬೇವನ್ನ ತಿನ್ಸಿ ಕಹಿ ಕೊಡ್ತಾ ಇದೆ ಅನ್ನೋದನ್ನ ನಾನು ಯುಗಾದಿ ದಿನ ಬೆಲೆ ಏರಿಕೆಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಾ ಇದ್ವಿ ಉಷಾ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಸಾಮಾನ್ಯವಾಗಿ ಏನೋ ಯಾವುದೋ ಒಂದ್ರ ಬೆಲೆ ಏರಿಕೆ ಆದ್ರೇ ಜೀರ್ಣಿಸ್ಕೊಳ್ಳೋದು ಕಷ್ಟ. ಯಾಕೆಂದ್ರೆ ಬೆಂಗಳೂರಲ್ಲಿ ಇವತ್ತು ಲೈಫ್ ಲೀಡ್ ಮಾಡೋದು ತುಂಬಾನೇ ಕಷ್ಟ ಇದೆ. ಯಾಕೆಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜೊತೆಗೆ ಸ್ಟ್ಯಾಂಡರ್ಡ್ ಆಫ್ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಏನು ಹೇಳ್ತೀರಿ? ಪ್ರತಿಯೊಂದರ ಬೆಲೆ ಏರಿಕೆ ಆಗಿದೆ. ವಿದ್ಯುತ್ತು, ನೀರು, ವಾಟ್ರು, ಎಲೆಕ್ಟ್ರಿಸಿಟಿ, ಸ್ಕೂಲ್ ಫೀಸ್ಗಳು ಜಾಸ್ತಿ ಆಗಿದೆ, ಹಾಲಿನ ದರ ಜಾಸ್ತಿ ಆಗಿದೆ, ಟೋಲ್ ದರ ಜಾಸ್ತಿ ಪ್ರತಿಯೊಂದು ದರ ಕೂಡ ಜಾಸ್ತಿ ಆಗಿದೆ. ಏನ್ ಹೇಳ್ತೀರಿ ಮೇಡಮ್? ಬಹಳ ಚೆನ್ನಾಗಿ ನೀವು ಪ್ರತಿಯೊಂದು ರೀತಿನೂ ಯಾವ್ದು ಬೆಲೆ ಏರಿಕೆ ಆಗಿದೆ ಅಂತ ಹೇಳಿದ್ರಿ. ಆದ್ರೆ ಇಲ್ಲಿ ಬಹಳ ಬೇಸರದ ಸಂಗತಿ ಏನಂದ್ರೆ ನಮ್ಗೆ ಸಂಬಳಗಳೇ ಜಾಸ್ತಿ ಅಲ್ಲ. ಅದು ಗೊತ್ತಿರೋ ಸತ್ಯ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಸಂಬಳ ಇಷ್ಟಿತ್ತು ಅಂದ್ರೆ ನಮ್ಮ ಖರ್ಚು ಇಷ್ಟಿದೆ. ಖಂಡಿತ. ಇದು ಒಂಥರ ನಾವು ಇಷ್ಟು ದಿನ ಗೃಹಿಣಿಯರಾಗಿ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ನಮ್ಗ್ ಕೊಡುವಂತ ಸಂಬಳದಲ್ಲಿ ಸಂಬಳ ಅಂದ್ರೆ ನಮಗ್ ಬರುವಂತ ಆದಾಯದಲ್ಲಿ ನಾವು ಖರ್ಚುಗಳನ್ನೆಲ್ಲ ಹೋಗ್ಸಿ ಸೇವಿಂಗ್ ಅಂತ ಏನೋ ಮಾಡ್ತಾ ಇದ್ವಿ. ಆದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸೇವಿಂಗ್ ಅಲ್ಲ, ಅದ್ರ ಶೇವಿಂಗ್ ಆಗ್ಬಿಟ್ಟಿದೆ. ಎಲ್ಲಿಂದ ನಾವು ಕೂಡ್ ಹಿಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಮೇಲಿನ ಮೇಲೆ ಬರೆ ಬೀಳ್ತಾನೆ ಇದೆ. ಹಾಲಿನ ದರನ ಏಕಾಏಕಿ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ನಾವ್ ಎಲ್ಲಿ ಹೋಗೋದು ಮೇಡಮ್? ಆ ಹಾಲಿಲ್ಲ ಅಂದ್ರೆ ನಮ್ಗೆ ನಡೆಯೋದೇ ಇಲ್ಲ. ಅದೊಂದೇ ಅಲ್ಲ, ಮೊಸರು, ಈಗ ಸಮ್ಮರ್ ಬಂದಿದೆ, ಮೊಸರಲ್ಲಿ ಇನ್ನು ಹೋಗ್ತಾ ಮೊಸರು ಜಾಸ್ತಿ ಆಗುತ್ತೆ. ನಾವು ಹಾಲಿಗೆ ಜಾಸ್ತಿ ಕೊಟ್ಟು ಮೊಸರುಗಳಿಗೆ ಜಾಸ್ತಿ ಕೊಟ್ಟು ನಾವ್ ಹೇಗ್ ಜೀವನ ಮಾಡೋದು? ಅದ್ ಒಂದೇ ವಿಚಾರ ಅಲ್ಲ. ಒಂದ್ ಕಡೆ ಈಗ ಸರ್ಕಾರ ಏನ್ ಹೇಳ್ತು, ನಿಮ್ಗೆ ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ, ನಿಮಗೆ ಫ್ರೀ ಮಾಡ್ತಿದೀವಿ ಎಲ್ಲ. ಅಂದ್ರೆ ಇವ್ರ ಒಂದು ಏನ್ ಹೇಳ್ತಾರೆ, ಇವರಿಗೆ ಸರಿಯಾಗಿ ನಡ್ಸೋದಿಕ್ಕೆ ಬರಕ್ ಆಗದೇರ ನಮಗೆ ಕೊಡೋ ರೀತಿ ಕೊಟ್ಟು ಇನ್ನೊಂದ್ ಕಡೆ ಕಿತ್ಕೊಳ್ತಿದ್ದಾರೆ. ಅದು ಕಣ್ಣಿಗೆ ಕಾಣೋ ತರ ನಮ್ಮಿಂದನೇ ನಮ್ಮ ತೆರಿಗೆ ಹಣ ಒಂದ್ ಕಡೆ ಕಿತ್ಕೊಳ್ಳೋದಲ್ದೇರ ನಮ್ ಮೇಲೆನೆ ಬರೆ ಹಾಕಿ ನಮ್ಮ ದಿನ ಬಳಕೆ ವಸ್ತುಗಳ ಮೇಲೂ ಇವರು ಬರೆ ಹಾಕ್ತಿದಾರಲ್ಲ. ಹೇಳ್ಕೋಬೇಕು ಏನ್ ಗೊತ್ತಾ, ಒಂದು ಈ ಫ್ರೀ ಬೀಸ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಫಸ್ಟ್ ಆಫ್ ಆಲ್ ದಟ್ ಇಸ್ ರಾಂಗ್. ನೋ ಬಡಿ ವಿಲ್ ಗಿವ್ ಯು ಫ್ರೀ. ಯಾವುದನ್ನು ನಿಮ್ಗೆ ಉಚಿತವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ ಅಂಗಡಿಗಳಲ್ಲಿ 100 ರೂಪಾಯಿ ರೇಟ್ ಫಿಕ್ಸ್ ಮಾಡ್ಬಿಟ್ಟು 50% ಡಿಸ್ಕೌಂಟ್ ಅಂತ ಹಾಕಿದ್ರೆ ನಮ್ಮ ಜನ ಅಂತಾರೆ, 50% ಡಿಸ್ಕೌಂಟ್ ಅಂತೆ, ಮತ್ತೆ ಈ ತರ ಆಫರ್ ಸಿಗಲ್ಲ, ಹೋಗಿ ತಗೊಂಬಿಡೋಣ ಅಂತ ಅಂದ್ಕೊಳ್ತೀವಲ್ಲ. ಹಂಗೆ ಇದುವೆ ಫ್ರೀ ಬೀಸ್ ಅನ್ನೋದು ಯಾವುದು ಇಲ್ಲ. ಉಚಿತವಾಗಿ ಎಲ್ಲಿಂದ ಕೊಡ್ತಾರೆ ಹೇಳಿ? ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಕಾನ್ಸೆಪ್ಟ್, ರೈಟ್? ಮೇಡಮ್, ಇದೇನಾಗಿದೆ ಗೊತ್ತಾ, ಉಚಿತ ಸೌಕರ್ಯಗಳನ್ನ ಇವ್ರು ಕೊಡ್ತಾ ಇದಾರೆ, ನಮಗ್ ಮೂಲಭೂತ ಸೌಕರ್ಯಗಳನ್ನ. ಆದ್ರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ನಮಗ್ ಕೊಡೋ ಮೂಲಭೂತ ಸೌಕರ್ಯಗಳಲ್ಲಿ ಮತ್ತೊಂದು ರೀತಿಯಲ್ಲಿ ನಮಗ್ ದುಬಾರಿ ಮಾಡಿ ತಗೊಳ್ತಾ ಇದಾರೆ. ನಾನು ನೇರವಾಗಿ ಇವತ್ತು ಬಹಳ ಬೇಸರ ಆಗುತ್ತೆ. ಇವತ್ತು ಇಷ್ಟು ದುಬಾರಿ ಮಾಡ್ತಾ ಇದಾರಲ್ಲ, ನಾವ್ ಇವತ್ತು ಚರ್ಚೆ ಮಾಡ್ತಾ ಇದೀವಿ. ಕಳೆದ ತಿಂಗಳು ಸಹ ಸುಮಾರು ಏರಿಕೆಗಳಾಗ್ತಿತ್ತು, ನಾವು ಚರ್ಚೆನೆ ಮಾಡ್ತಿದ್ವಿ. ಆದ್ರೆ ನಾವ್ ಏನು ಮಾಡಕ್ ಆಗ್ತಾ ಇಲ್ಲ. ಅದೇ ಬಹಳ ಬೇಜಾರಾಗ್ತಿರೋದು. ಇವತ್ ಮಾತಾಡ್ತಾ ಇದೀವಿ, ನಾನು ಗೃಹಿಣಿ, ಇವತ್ ಮಾತಾಡ್ತೀನಿ, ನಾಳೆ ನನ್ ಸ್ಕೂಲ್ ಮಕ್ಕಳಿಗೆ ನನ್ ಫೀಸ್ ಏನ್ ಕಡಿಮೆ ಮಾಡೋದಿಲ್ಲ, ಅದು ಹೆಚ್ಚಾಗುತ್ತೆ. ಏನೋ ಆರೋಗ್ಯದ ವ್ಯವಸ್ಥೆಯಲ್ಲಿ ನಾನು ಎಲ್ಲೋ ಹೋಗ್ಬೇಕು ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನಾವ್ ಒಂದ್ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತೀವಿ, ಅಲ್ಲೂ ಇವ್ರೇನ್ ಕಡಿಮೆ ತಗೊಳೋದಿಲ್ಲ, ಹಣ ಸುಲಿಗೆ ಮಾಡ್ತಿದ್ದಾರೆ. ಸೊ ಅಂತದ್ ಸಂದರ್ಭದಲ್ಲಿ ಈ ತರ ಬೆಲೆ ಏರಿಕೆಗಳಿದಾವಲ್ಲ, ಅದ್ರಲ್ಲೂ ದಿನ ಬಳಕೆ ವಸ್ತುಗಳು ನಿಜವಾಗ್ಲೂ ನನಗೆ ಅಂತ ಅಲ್ಲ, ಗೃಹಿಣಿಯರು ಎಲ್ರು ಇವತ್ತು ಒಂದು ಸರ್ಕಾರಕ್ಕೆ ಉಗಿಯುವಂತ ಒಂದು ಕಾರ್ಯಕ್ರಮ ಇಟ್ಕೋಬೇಕು ಅಂತಾನೆ ಅನ್ಸುತ್ತೆ. ಯಾಕೆಂದ್ರೆ ಇವರಿಗೆ ನಮ್ಗೆ ಒಳ್ಳೇದ್ ಮಾಡ್ತೀವಿ, ಬಡವರ ಪರ ಸರ್ಕಾರ ಅಂತ ಹೇಳ್ತಾರೆ. ಬಡವರಲ್ಲ, ಇವತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಬಡವರಾಗಿ ಭೀತಿ ಪಡ್ತಾ ಇದೀವಿ ನಾವು. ಅಂತ ಸಂದರ್ಭಗಳನ್ನ ಇವತ್ತು ಸರ್ಕಾರಗಳು ತಂದಿದೆ. ಒಂದ್ ಕಡೆ ಇವರು ಸ್ಟೇಟ್ ಇಂದ ಸೆಂಟ್ರಲ್ ಮೇಲೆ ಹಾಕ್ತಾರೆ, ಅಲ್ಲಿಂದನೂ ಹೊರೆ ಬೀಳ್ತಾರೆ. ಯಾಕಂದ್ರೆ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ. ಈಗ ನಮ್ಮ ಹಸ್ಬೆಂಡ್ ಎಲ್ಲ ಟ್ಯಾಕ್ಸ್ ಪೇಯರ್ಸ್, ಅವರಿಗೂ ಜಾಸ್ತಿ ಆಗಿದೆ. ಈಗ ನೋಡಿ, ಬರೀ ಹಾಲು ಮೊಸರು ಇರ್ಲಿ, ಕಸದ ಮೇಲೂ ಸೆಸ್ ಹಾಕ್ತಾರಂತೆ. ಅಂತ ಹೇಳ್ಬಿಟ್ಟು
ಅದನ್ನು ದುಡ್ಡು ತಗೊಳ್ತಾ ಇದ್ದಾರೆ. ಇನ್ ಎಲ್ಲಿಂದ ನಾವು ಹೋಗೋದು? ನೀರನ್ನೇ ನೀರ್ ಬಿಲ್ಲು ಜಾಸ್ತಿ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಇದೆಯಾ? ನನ್ಗೆ ಇನ್ನೂ ಕನ್ಫರ್ಮೇಶನ್ ಸಿಕ್ಕಿಲ್ಲ, ಬಟ್ ನಾನು ಎಲ್ಲೋ ಒಂದ್ ಕಡೆ ನೋಡ್ದೆ ಕೇಳ್ದೆ ಅಂತ ಅನ್ಸುತ್ತೆ ಉಷಾ ಅವ್ರೆ. ಈ ಮನೆಯಿಂದ ಹೊರಗಡೆ ವೆಹಿಕಲ್ಸ್ ಗಳನ್ನ ಪಾರ್ಕ್ ಮಾಡಿ ಇಟ್ಕೊಂಡಿರ್ತಾರೆ ನೋಡಿ, ಪಾರ್ಕಿಂಗ್ ಜಾಗ ಇಲ್ದೆ. ಹೌದು. ಸೊ ಅದಕ್ಕೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದೆ BBMP ಅಂತ ಕೇಳ್ಪಟ್ಟೆ, ಬಟ್ ಇಟ್ ಇಸ್ ನಾಟ್ ಯೆಟ್ ಕನ್ಫರ್ಮ್ಡ್. ಮೇಡಮ್ ಎಷ್ಟು ದಿನ, ಬಹಳ ದಿನಗಳ ಹತ್ರ ಇಲ್ಲ, ನಾವು ಸತ್ರೆ ನಮ್ ಹೆಣದ ಮೇಲೂ ಟ್ಯಾಕ್ಸ್ ಹಾಕ್ತಾರೆ BBMP ಅವರು. ಇದು ಬಹಳ ಹತ್ರ ಇದೆ, ನೋಡ್ತಾ ಇರಿ. ನಿಜವಾಗ್ಲೂ ಅಂತ ಪರಿಸ್ಥಿತಿ ಇವತ್ತು ಬಂದಿದೆ. ನಾಳೆ ದಿನ ನಾವು ಸತ್ರೆ ಡೆತ್ ಸರ್ಟಿಫಿಕೇಟ್ ಜೊತೆ ಫ್ಯಾಮಿಲಿ ಟ್ಯಾಕ್ಸ್ ಕಟ್ಬಿಟ್ಟು ಸರ್ಟಿಫಿಕೇಟ್ ತಗೊಂಡ್ ಹೋಗ್ಬೇಕು ಅಂತ ಸಂದರ್ಭನೂ ಬರುತ್ತೆ. ಯಾಕೆಂದ್ರೆ ಕಂಪ್ಲೀಟ್ ಖಜಾನೆ ಖಾಲಿ, ನಮ್ ಮೇಲ್ ಹೊರೆ ಹಾಕ್ತಿದ್ದಾರೆ. ನಮ್ಮಂತವ್ರು ಬದುಕಕ್ಕಾಗಲ್ಲ. ಎರಡೆರಡು ಮಕ್ಳು ಇಟ್ಕೊಂಡಿರೋರು ಇವತ್ತು ಒಂದೊಂದೇ ಮಕ್ಕಳನ್ನ ಇಟ್ಕೊಂಡಿದೀವಿ. ಆ ಒಂದು ಮಕ್ಕಳಿಗೂ ನಾವು ಓದ್ಸೋದಕ್ಕೆ ಬಹಳ ಕಷ್ಟ ಆಗ್ತಿದೆ. ಇನ್ ಎಲ್ಲಿಂದ ನಾವು ಜೀವನ ಮಾಡೋಕ್ ಹೇಳಿ? ಅದು ಬೆಂಗಳೂರು ಅಂತದ್ರಲ್ಲಿ ನಾವು ಇರೋದಿಕ್ಕಾಗುತ್ತಾ? ಮನೆ ಬಾಡಿಗೆಗಳು ಸಿಕ್ಕಾಪಟ್ಟೆ ಇದಾವೆ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಉಷಾ, ಇಫ್ ಐ ಆಮ್ ನಾಟ್ ರಾಂಗ್, ಬೇರೆ ಯಾವ್ದಾದ್ರು ಫಾರಿನ್ ಕಂಟ್ರಿಯಲ್ಲಿ ಬೇಕಾದ್ರೂ ಲೈಫ್ ಲೀಡ್ ಮಾಡ್ಬೋದು, ಬೆಂಗಳೂರಲ್ಲಿ ಲೈಫ್ ಲೀಡ್ ಮಾಡೋದು ಬಹಳ ಕಷ್ಟ ಆಗಿದೆ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ನಾವು. ಎಕ್ಸಾಕ್ಟ್ಲಿ ಮೇಡಮ್. ಇವಾಗ ನೋಡಿ, ಉಕ್ರೇನು ಅಂತ ದೇಶಗಳಲ್ಲಿ ಓದೋದಕ್ಕೆ ಏನಕ್ಕೆ ಹೋಗ್ತಾರೆ? ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಎಜುಕೇಶನ್ ಫೀಸ್ ಗಳನ್ನ ಡಾಕ್ಟರ್ಗಳಿಗೆ ಕಟ್ಟೋದಿಕ್ ಆಗ್ತಿಲ್ಲ. ಇವರು ಮ್ಯಾನೇಜ್ಮೆಂಟ್ ಕೋಟಗಳಲ್ಲಿ ಸೀಟ್ ತಗೊಳಕ್ ಆಗ್ತಿಲ್ಲ, ಅಲ್ಲಿ ತಗೊಂಡ್ ಬರ್ತಾರೆ. ಈಗ ಒಟ್ಟಾರೆಯಾಗಿ ನೀವು ಮಾತಾಡ್ತಿದ್ದೀರಾ ಅಂತಂದ್ರೆ ಕರ್ನಾಟಕದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸಿ ನೀವು ಮಾತಾಡ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಎಲ್ಲ ಮಹಿಳೆಯರ, ಎಲ್ಲ ಗೃಹಿಣಿಯರ ಪರವಾಗಿ ಏನ್ ಹೇಳ್ತೀರಿ ಉಷಾ, ಸರ್ಕಾರಕ್ಕೆ ಒಂದು ಮೆಸೇಜ್? ಈಗ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ, ಇವ್ರು ಎಷ್ಟೇ ಏರಿಕೆ ಮಾಡ್ಲಿ, ಇನ್ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದ್ ಗ್ಯಾರಂಟಿ ಕೊಡ್ತೀವಿ, ಇನ್ನೊಂದ್ ಏನಾದ್ರು ಮಾಡ್ತೀವಿ ಅಂದ್ರೆ ನಾವೆಲ್ಲ ಮರ್ತ್ಬಿಟ್ಟು ಮತ್ತೆ ಅದಕ್ಕೆ ಮೊರೆ ಹೋಗ್ತೀವಿ. ನಿಜವಾಗ್ಲೂ ಬಹಳ ಬೇಸರ. ಎಲ್ರು ಬರ್ಬೇಕು. ಬೆಲೆ ಏರಿಕೆಗೆ ಜನಸಾಮಾನ್ಯರು ನಾವು ಬೀದಿಗಿಳಿಬೇಕು ರೀ. ನಮ್ಮ ಒಂದು ಹಕ್ಕಿಗೆ ನಾವು ಹೋರಾಟ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಈ ರೀತಿ ಆಗೋದೇ ಇಲ್ಲ. ಈಗ ಎಲ್ಲಾನು ಬೆಲೆ ಏರಿಕೆ ಮಾಡಿದ್ರೆ ನಾಳೆ ನಾವೇನ್ ತಿಂತೀವಿ? ನಮ್ಮ ಮಕ್ಕಳನ್ನ ನಾವೇನ್ ಉಳಿತಾಯ ಮಾಡ್ತೀವಿ ಹೇಳಿ? ಏನೂ ಮಾಡೋದಿಕ್ಕಾಗಲ್ಲ. ಬಹಳ ಮನ್ಸಿಂದ ನೊಂದ್ಕೊಂಡು ನಾನು ಇವತ್ತಿ ಮಾತು ಹೇಳ್ತಾ ಇದ್ದೀನಿ. ನಮ್ ಗಾಯದ ಮೇಲೆ ಬರೇ ಹೊರೆ, ಎಲ್ಲಾ ರೀತಿ ಖಾರದ ಪುಡಿ ಎಲ್ಲಾನು ಹಾಕ್ತಾ ಇದಾರೆ ಇವರು. ನಾ ಹೇಳಿಲ್ವಾ ಮೇಡಮ್, ಸತ್ರೆ ನೆಕ್ಸ್ಟ್ ಟ್ಯಾಕ್ಸ್ ಕಟ್ತಾರೆ. ಡೆತ್ ಸರ್ಟಿಫಿಕೇಟ್ ಜೊತೆಗೆ ಟ್ಯಾಕ್ಸ್ ರೆಸಿಟ್ ಹಾರ್ಡ್ ಟು ಡೈಜೆಸ್ಟ್, ಬಟ್ ವಾಟ್ ಯು ಆರ್ ಸೇಯಿಂಗ್ ಇಸ್ ಟ್ರೂ. ಸ್ವಲ್ಪ ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗಬಹುದು ಒಂದಷ್ಟು ಜನಕ್ಕೆ ನಿಮ್ಮ ಮಾತು, ಬಟ್ ಸತ್ಯ ಅದು. ಎಸ್, ಥ್ಯಾಂಕ್ ಯು ಉಷಾ, ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು. ನೋಡಿದ್ರ ಏನ್ ಹೇಳ್ತಾ ಇದ್ರು ಅವ್ರು? ಒಂದು ಮಾತು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ನಾಳೆ ದಿವಸ ನಾವು ಸತ್ರೆ ನಮ್ಮ ಮೃತದೇಹದ ಮೇಲೂ ಕೂಡ ಇವರು ಟ್ಯಾಕ್ಸ್ ಹಾಕ್ತಾರೆ ಅಂತ ಹೇಳಿ. ಅಂದ್ರೆ ಜನರ ಮನಸ್ಥಿತಿ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ನಿಜಕ್ಕೂ ಹೇಳ್ತಾ ಇದ್ದೀನಿ, ಇದು ತಮಾಷೆಗೆ ಹೇಳ್ತಾ ಇರೋದಲ್ಲ. ಏನಪ್ಪ ಇವ್ರು ಇದನ್ನೇ ಮಾತಾಡ್ತಾರೆ ಅಂದ್ಕೊಳ್ಳೋದಲ್ಲ. ಯಾರಾದ್ರೂ ಸರ್ಕಾರದ ಸಚಿವ ಸಂಪುಟದಲ್ಲಿರೋರು ಅಥವಾ ರಾಜ್ಯ ಸರ್ಕಾರ ದಯವಿಟ್ಟು ಒಂದಷ್ಟು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ, ಜನರ ಅಭಿಪ್ರಾಯ ಕಲೆಕ್ಟ್ ಮಾಡಿ. ನಿಮ್ಮ ಬೆಲೆ ಏರಿಕೆ ಇದೆಯಲ್ಲ, ಕೇಂದ್ರ ಮತ್ತು ರಾಜ್ಯ, ನಾನು ಬರೀ ರಾಜ್ಯ ಸರ್ಕಾರಕ್ಕೆ ಹೇಳ್ತಿಲ್ಲ, ಐ ಆಮ್ ನಾಟ್ ಬ್ಲೇಮಿಂಗ್ ಸ್ಟೇಟ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್ನು ಸೇರಿಸಿ ಹೇಳ್ತಾ ಇರೋದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೀವು ಕಾಂಪಿಟೇಷನ್ಗೆ ಬಿದ್ದಿದ್ದೀರಿ ದರ ಏರಿಕೆಯಲ್ಲಿ. ಅದರ ಬದಲು ನೀವು ಹೆಂಗೆ ಅಭಿವೃದ್ಧಿ ಮಾಡ್ಬೋದು, ಜನರಿಗೆ ಈ ತೆರಿಗೆಯ ಹೊರೆಯನ್ನ ಇಳಿಸೋದು ಹೇಗೆ ಅನ್ನೋದಕ್ಕಾದ್ರೂ ಕಾಂಪಿಟೇಷನ್ಗೆ ಬೀಳಿ. ಅಟ್ಲೀಸ್ಟ್ ರಾಜ್ಯದಲ್ಲಿ ಹೇಳೋದು, ಕಾಂಗ್ರೆಸ್ ಸರ್ಕಾರನ ಜನ ಗೆಲ್ಸಿದ್ದಾರೆ, ದಯಮಾಡಿ ಜನರ ಉಸಿರನ್ನ ಕಸಿದುಕೊಳ್ಳುವಂಥ ಕೆಲಸ ಮಾಡಬೇಡಿ ಬೆಲೆ ಏರಿಕೆಯಿಂದ.